ಶ್ರೀ ಗಣೇಶಾಯ ನಮಃ. ಶ್ರೀ ಕಾಳಹಸ್ತೀಶ್ವರ ಸ್ವಾಮಿಯ ನಮಃ. ಮಾರುತಿ ಜ್ಯೋತಿಷ್ಯಾಲಯ. ನನ್ನ ಹೆಸರು ವಿಜಯ್ ಸ್ವಾಮಿ. ಇವತ್ತು ವಿವಾಹ ಮುಹೂರ್ತ ದ್ವಾದಶ ಕೂಟಗಳ ವಿಚಾರ ಅಂದರೆ ಸಾಲಾವಳಿ, ಹೆಸರ ಬಲಗಳು ಅನ್ನುತ್ತಾರೆ. ಇದರ ವಿಚಾರವಾಗಿ ನಾವು ತಿಳಿದುಕೊಳ್ಳೋಣ. ಈ ಕಾಲದಲ್ಲಿ ಡೈವರ್ಸ್ಗಳು ಹೇಗೆ ಆಗ್ತಾ ಇದೆ, ಯಾಕೆ ತೊಂದರೆಗಳು ಬರ್ತಾ ಇದೆ ದಾಂಪತ್ಯ ಜೀವನದಲ್ಲಿ. 2 ತಿಂಗಳಿಗೆ 3 ತಿಂಗಳಿಗೆ ಅವ್ರು ಬೇಡ ಇವ್ರು ಬೇಡ ಅನ್ನೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಗಳನ್ನು ಮಾಡಿ 3 ದಿವಸಕ್ಕೆ ಮನೆ ಬಿಟ್ಟು ಬೇರೆ ಹೋಗೋದು, ಗಂಡ ಬೇಡ ಅನ್ನೋದು, ಇವೆಲ್ಲ ಯಾಕೆ ನಡೀತಾ ಇದೆ? ಇದು ಯಾವುದು ವಿಚಾರ? ಏನಿಂದ ಈ ಥರ ಆಗ್ತಾ ಇದೆ? ದೊಡ್ಡವರು ಹೋಗಿ ಹೆಸರು ಬಲಗಳನ್ನು ನೋಡಿಕೊಂಡು ಬಂದು ನಿಮಗೆ ಮದುವೆಗಳು ಮಾಡುತ್ತಾರೆ. ಆದರೆ ಆ ಮದುವೆಗಳಲ್ಲಿ ನಿಮ್ಗೆ ತೊಂದರೆ ಬರುತ್ತದೆ. ನನಗೆ ಗಂಡ ಈ ಥರ ಕೊಡ್ತಾ ಇದ್ದೇನೆ, ಕಿರುಕುಳ, ನಾನು ಇರುವುದಿಲ್ಲ ಅನ್ನೋದು, ಮನೆಗೆ ಬಂದು ಬಿಡೋದು. ಕಾರಣವೇನು ಇದಕ್ಕೆಲ್ಲ? ಯಾಕೆಂದರೆ ನಾವು ಸಾಲಾವಳಿ ನೋಡುವಾಗ ಸರಿಯಾಗಿ ನೋಡಿರುವುದಿಲ್ಲ. ಈ ಕಾಲಕ್ಕೆ ತಗ್ಗಟ್ಟಾಗಿ ನಾವು ಯಾವುದನ್ನು ನೋಡಬೇಕು, ಸಾಲಾವಳಿ ಇದರಿಂದ 100 ವರ್ಷ ಬೆಳೆ ಎಷ್ಟು ಚೆನ್ನಾಗಿ ಇರಬೇಕು ಅನ್ನೋದನ್ನು ಜೀವನದಲ್ಲಿ ಮೊದಲು ತಿಳಿದುಕೊಳ್ಳಬೇಕು. ಎಲ್ಲೋ ಹೋಗೋದು, ಯಾವುದೋ ಒಂದು ಹೆಸರು ಬಲ ಬಂದ್ಬಿಟ್ಟಿದೆ ಅಂದರೆ ನಾವು ಮದುವೆ ಮಾಡಿಬಿಡ್ತೀವಿ. ಹೆಸರು ಬರಲಿಲ್ಲ ಅಂದರೆ ಯಾವುದೋ ಒಂದು ಹೆಸರು ಚೇಂಜ್ ಮಾಡ್ಕೊಂಬಿಟ್ಟು ಮದುವೆ ಮಾಡಿಬಿಡ್ತೀವಿ. ಇವೆಲ್ಲವೂ ಮಹಾ ಅಪರಾಧವು. ತೊಂದರೆಗಳು ಬರುತ್ತದೆ, ಜೀವನ ಅನ್ಯಾಯವಾಗುತ್ತದೆ. ಮದುವೆ ಆಗುವುದು ಒಂದು ಸಾರಿ. ಆ ಮದುವೆ ಒಂದು ಸಾರಿ ಆದಾಗ ನಾವು ಹೇಗಿರಬೇಕು, ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಮುಂದಿನ ಪೀಳಿಗೆಯನ್ನು ಹೆಂಗೆ ನಾವು ಇದು ಮಾಡಬೇಕು, ತೊಂದರೆ ಇಲ್ಲದೆ ಬೆಳೆಸಬೇಕು ಅನ್ನೋದಕ್ಕೆ ಇದು ವಿಚಾರ. ನಾವು ಯಾವತ್ತೂ ದ್ವಾದಶ ಕೂಟಗಳನ್ನು ನೋಡುವಾಗ 8 ಕೂಟಗಳನ್ನು ಮರೆಯದೇ ನೋಡಬೇಕು. ನೋಡಿದರೆ ಯಾವ ತೊಂದರೆಗಳು ಬರುವುದಿಲ್ಲ. ನಾವು ಹುಟ್ಟಿದ ಜಾತಕ ಪ್ರಕಾರ ಯಾವ ನಕ್ಷತ್ರವಿರುತ್ತದೆ, ಯಾವ ರಾಶಿ ಇರುತ್ತದೋ ಅದನ್ನು ಸಾಲಾವಳಿ ನೋಡಬೇಕು. ಹುಡುಗನದಾಗಲಿ ಹುಡುಗಿಯದಾಗಲಿ ಈ ಡೇಟ್ ಆಫ್ ಬರ್ತ್ಗಳಿಂದ ನಿಮಗೆ ಎಲ್ಲ ಶುಭವೇ ಜರುಗುತ್ತದೆ. ಹೆಸರುಗಳೇ ನೋಡಿದರೆ ಮಾತ್ರ ಅಪಜಯವು ಅವಮಾನಗಳು ಬಹಳ ಬರುತ್ತದೆ. ಡೈವರ್ಸ್ಗಳು ಬೇಗ ಬರುತ್ತದೆ. ಆದ್ದರಿಂದ ತೊಂದರೆಗಳು ಅತಿ ಶೀಘ್ರವಾಗಿ ಬರುತ್ತದೆ. ಜೀವನ ಅಧ್ವಾನವಾಗುತ್ತದೆ. ಆದ್ದರಿಂದ ನೀವು ಮೊದಲು ಮಾಡಬೇಕಾಗಿದೆ ಏನೆಂದರೆ, ಒಳ್ಳೆ ಗೊತ್ತಿರೋ ಹತ್ರ, ಜ್ಯೋತಿಷ್ಯರ ಹತ್ರ ಹೋಗಿ. ತುಂಬ ಜ್ಞಾನಿಗಳ ಥರ ಇರ್ತಾರೆ ಜ್ಯೋತಿಷ್ಯರು, ಅವರಿಗೆ ಎಲ್ಲ ಸಾಲಾವಳಿಗಳು ಗೊತ್ತಿರುತ್ತದೆ. ಅಲ್ಲಿ ಹೋಗಿ ಒಂದು ಸಾರಿ ನಿಧಾನವಾಗಿ ಕೂತ್ಕೊಂಡು 100 ವರ್ಷ ಬೆಳೆ ಆಟ ಆಡಬಾರ್ದು. ಯಾವುದೋ ಒಂದು ಜ್ಯೋತಿಷ್ಯರ ಹತ್ರ ಫೋನಲ್ಲಿ ಕೇಳ್ಕೊಂಬಿಡೋದು, ಬರ್ತಾ ಇದೆ ಅಂದರೆ ಬರ್ತಾ ಇದೆ ಅಂದ ತಕ್ಷಣ ಡೇಟ್ಗಳು ಹಾಕ್ಕೊಂಬಿಡೋದು. ಈ ಡೇಟ್ ಚೆನ್ನಾಗಿದೆ ಅಂತ ಮದುವೆ ಮಾಡಿಬಿಡಿ ಅನ್ನೋದು. ಲಕ್ಷಾಂತರ ರೂಪಾಯಿ ಸತ್ರಗಳಿಗೆ ಕಟ್ಟಿ, ಮೇಳದವ್ರು ಕೊಟ್ಟು, ಊಟದವ್ರು ಕೊಟ್ಟು, ಎಲ್ಲ ಕೊಟ್ಟು ಮಾಡ್ತೀರಾ. ಆದರೆ ಜೀವನ ಅಧ್ವಾನಗಳಾಗ್ತಾ ಇದೆ. ಯಾಕೆಂದರೆ ಇದೆಲ್ಲ ನೀವು ಸರಿಯಾಗಿ ನೋಡ್ತೀರ. ಇಂಪಾರ್ಟೆಂಟ್ ಏನು ಅಂದರೆ, ನಾವು ಮೊದಲು ಮಾಡಬೇಕಾಗಿದ್ದ ಕೆಲಸ ಅಂದರೆ, ಇಬ್ಬರು ಜ್ಯೋತಿಷ್ಯರ ಹತ್ರ ಹೋಗಿ, ಆ ಮನೆಯವರು ಈ ಮನೆಯವರು ಜ್ಯೋತಿಷ್ಯರ ಹತ್ರ ಒಂದು ಕಡೆ ಕೂತ್ಕೊಂಡು ಅವರ ಡೇಟ್ ಆಫ್ ಬರ್ತ್ಗಳನ್ನು ಕೊಟ್ಟು, ಮುಂದಿನ ಜೀವನದಲ್ಲಿ ಅವ್ರಿಗೂ ಯಾವ ತೊಂದರೆಗಳು ಇಲ್ಲದೆ ಇರೋ ತರಹ ಕುಂಡಲಿಗಳನ್ನು ಹಾಕಿಸಿ ನೋಡಿ, ಸಾಲಾವಳಿ ಬಂದಿದೆಯಾ, ಬಂದರೆ ಮಾತ್ರ ಮದುವೆ ಮಾಡಿಸಿ, ಇಲ್ಲಾಂದರೆ ಮಾಡಿಸಬೇಡಿ. ಯಾಕೆಂದರೆ ಅವ್ರ ಜೀವನಗಳು ಅನ್ಯಾಯವಾಗುತ್ತದೆ. ಅವಾಗ ಬಾಧೆ ಬೀಳೋದು ನೀವೇ. ಅಯ್ಯೋ, ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಗಳಿಗೆ ಮದುವೆ ಮಾಡಿದ್ನೆ, ಈ ಥರ ಅನ್ಯಾಯ ಹೋಗೈತೆ, ಅವಳು ಈ ಥರನಂತೆ ಆ ಥರನಂತೆ ಅಂತ ನಾವು ಮಾತಾಡ್ಕೊಳ್ತೀವಿ. ಅದು ಮಹಾ ತಪ್ಪು. ಮಾಡುವುದು ದೊಡ್ಡವರೇ. ಯಾಕೆಂದರೆ ಚಿಕ್ಕವ್ರಿಗೆ ಗೊತ್ತಾಗಲ್ಲ. ಅವ್ರು ನೋಡಿರ್ತಾರೆ, ಚೆನ್ನಾಗಿ ಬಂದಿದ್ದಮ್ಮ, ನಿನಗೆ ಇಷ್ಟ ಆಗಿದೆಯಾ, ಏನಪ್ಪ ನಿನಗೆ ಇಷ್ಟ ಆಗಿದೆಯಾ, ಹ್ಞೂ ಅನ್ನೋ ತಕ್ಷಣ ನಾವು ಮದುವೆಗಳು ಮಾಡಿಬಿಡ್ತೀವಿ. ಆಮೇಲೆ ಜೀವನದಲ್ಲಿ ಏರುಪೇರು ಬಂದಾಗ ಅವ್ರ ಹತ್ರ, ಆವಾಗ ಜ್ಯೋತಿಷ್ಯರ ಹತ್ರ ಹೋಗೋದು. ನೋಡಿ ಸ್ವಾಮಿ, ಈ ಥರ ಡೇಟ್ ಆಫ್ ಬರ್ತ್ಗಳು ನಮ್ಮ ಮಗಳಿಗೆ ಹಿಂಗಾಗಿದೆ, ನಮ್ಮ ಮಗನಿಗೆ ಹಿಂಗಾಗಿದೆ ಅಂದಾಗ ಅವಾಗ ಜ್ಯೋತಿಷ್ಯರು ಕುಂಡ್ಲಿ ಹಾಕ್ತಾರೆ. ಯಾಕಪ್ಪ ಮಾಡಿದ್ರೆ ಗ್ರಹ ಮೈತ್ರಿ ಬರ್ತಾ ಇಲ್ಲ, ರಾಶಿಕೂಟ ಬರ್ತಾ ಇಲ್ಲ, ನಾಡುಕೂಟ ಬರ್ತಾ ಇಲ್ಲ, ಇವೆಲ್ಲ ಇಲ್ದರೆ ನೀವು ಹೆಂಗೆ ಮಾಡಿದ್ರಿ, ಹೆಸರುಗಳು ಮಾಡಿಬಿಟ್ರಿ, ಹೆಸರುಗಳಿಗೆ ಹೆಂಗೆ ಮಾಡ್ತೀರಾ? ಈ ಕಾಲ ಎಲ್ಲ ಓದಿರೋ ಎಜುಕೇಷನ್ ಅವರೇ ಇರೋದು. ಓದಿರೋ ಇಲ್ದಿರೋರು ಬಹಳ ಕಮ್ಮಿ ಆಗಿದ್ದಾರೆ. ಆದ್ದರಿಂದ ನೀನೆಷ್ಟು ನಾನೆಷ್ಟು ಅನ್ನೋ ವಾದ ವಿವಾದಗಳು ಬರುತ್ತೆ. ಆದ್ದರಿಂದ ನೀವು ಡೇಟ್ ಆಫ್ ಬರ್ತ್ಗಳಿಗೆ ಪಕ್ಕ ಹೋಗಿ ನೀವು 8 ಕೂಟಕಗಳನ್ನು ಮರೆಯದೇ ನೋಡಬೇಕು. ಅವರ ನಕ್ಷತ್ರದಿಂದ ಇವರ ನಕ್ಷತ್ರಕ್ಕೆ, ಅವರ ರಾಶಿಯಿಂದ ಇವರ ರಾಶಿಗೆ, ಇವೆಲ್ಲನೂ ನೋಡಿಕೊಂಡು ಸರಿಯಾಗಿ ಬಂದರೆ ಮಾತ್ರ ವಿವಾಹ ಮುಹೂರ್ತಗಳನ್ನು ದ್ವಾಸಗಳನ್ನು ಕೂಡಿಸಿ. ಇಲ್ಲದಿದ್ದರೆ ಮಾಡಬೇಡಿ. ಸಾಲಾವಳಿ ಎಂದರೆ ಅಷ್ಟು ಸುಲಭವಲ್ಲ. ನೀವು ಎಷ್ಟೋ ಲಕ್ಷಾಂತರ ಖರ್ಚುಗಳು ಮಾಡಿದರೆ ಕೂಡ ಲಾಭವಿಲ್ಲ. ಜ್ಯೋತಿಷ್ಯರ ಹತ್ರ ಹೋಗಿ ಸಾಲಾವಳಿಯನ್ನು ಶ್ರದ್ಧಾಭಕ್ತಿಯಿಂದ, ಒಳ್ಳೆಯ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಏಕಾಂತ ದೃಷ್ಟಿಯಲ್ಲಿ ಹೋಗಿ ನೋಡಿದರೆ
ಎಲ್ಲವೂ ಜಯವಾಗುತ್ತದೆ. ಯಾವುದೋ ಒಂದು ನೋಡ್ಬಿಡೋದು, ಯಾರೋ ಒಂದು ಹೇಳ್ಬಿಟ್ರು, ಫೋನಲ್ಲಿ ಹೇಳ್ಬಿಟ್ರು, ಇದು ಮಾಡಿಬಿಟ್ರು, ಅದು ಮಾಡಿಬಿಟ್ರು ಅಂತ ಹೋಗಿ ನಾವೇನೋ ಒಂದು ಮಾಡಿಬಿಡ್ತೀವಿ. ನಾಳೆ ಬಾಧೆ ಬೀಳೋದು ಜ್ಯೋತಿಷರಲ್ಲ, ಬೇರೆಯವರಲ್ಲ, ನಿಮ್ಮ ಮನೆಯದು, ನಿಮ್ಮ ಕುಟುಂಬದವರು. ಆ ಬಾಧೆಗೆ ಸಿಲುಕಿಕೊಳ್ಳಬೇಡಿ. ದಯವಿಟ್ಟು ನೀವು ಮಕ್ಕಳದ ಡೇಟ್ ಆಫ್ ಬರ್ತ್ ಇದ್ದೇ ಇರುತ್ತೆ ಈ ಕಾಲದಲ್ಲಿ, ಅದನ್ನು ನೋಡಿ ಸಾಲಾವಳಿ ಮಾಡಿಸಿ ಎಲ್ಲ ಜಯವಾಗುತ್ತದೆ. ಮೊದಲು ಮಾಡಬೇಕಾಗಿದ್ದು ಜ್ಯೋತಿಷ ತೋರಿದ ತಕ್ಷಣ ಕುಂಡಲಿಯಲ್ಲಿ ಹಾಕಿಸಿ, ಕುಂಡಲಿಯಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿದೆ, ಇವರಿಗೆ ಕುಜದೋಷ ಇದೆಯಾ, ಜಾತಕದ ಇವರು ಇಬ್ಬರಿಗೂ ಕುಜದೋಷ ಇದೆಯಾ, ಅದು ಓಕೆ. ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾರೆ, ಕಳತ್ರಾಧಿಪತಿ ಅಂದರೆ ಶುಕ್ರ ಎಲ್ಲಿದ್ದಾರೆ, ನೀಚದಲ್ಲಿದ್ದಾರಾ, ಉಚ್ಚದಲ್ಲಿದ್ದಾರಾ, ಆರೋಹಣದಲ್ಲಿದ್ದಾರಾ, ಅವರೋಹಣದಲ್ಲಿದ್ದಾರಾ ನೋಡಿಕೊಳ್ಳಬೇಕು. ಗುರು ಭಗವಾನ್ 12ರಲ್ಲಿದ್ದರೆ ತೊಂದರೆ, ರಾಹುಕೇತು ಕಾಲ ಸರ್ಪದೋಷದಲ್ಲಿದ್ದಾರಾ, ಕರ್ಕೋಟಕ ಕಾಲ ಸರ್ಪದೋಷದಲ್ಲಿದ್ದಾರಾ, ವಿಷಕಾಲ ಸರ್ಪದೋಷದಲ್ಲಿದ್ದಾರಾ, ಇವ್ರ ಜೀವನ ಹೆಂಗೆ ನಡೆಯುತ್ತೆ ಅದು ನೋಡಿಕೊಳ್ಳಬೇಕು. ಶನಿಯಲ್ಲಿದ್ದಾರೆ, ಈ ಥರ 9 ಗ್ರಹಗಳನ್ನು ಎಲ್ಲೆಲ್ಲಿದ್ದಾರೆ ನೋಡಿಕೊಂಡು ಶುಭ ಸ್ಥಾನದಲ್ಲಿದ್ದರೆ ಇವೆಲ್ಲವೂ ಜೀವನಕ್ಕೆ ನಾಂದಿ ಆಗುತ್ತದೆ. ಪುತ್ರ ಸ್ಥಾನದಲ್ಲಿ ಒಳ್ಳೆಯ ಗ್ರಹಗಳಿದ್ದರೆ ಒಳ್ಳೆಯ ಮಕ್ಕಳೇ ಹುಟ್ಟುತ್ತಾರೆ, ಒಬ್ಬೊಬ್ರಿಗೆ ಮಕ್ಕಳೇ ಆಗೋದಿಲ್ಲ. ಯಾಕೆಂದರೆ ಆ ಪುತ್ರ ಸ್ಥಾನದಲ್ಲಿ ಶತ್ರು ಗ್ರಹಗಳಿದ್ದರೆ ಮಕ್ಕಳಾಗೋದಕ್ಕೆ ಕಷ್ಟವಾಗುತ್ತದೆ. ಆವಾಗ ಹಾಸ್ಪಿಟ್ಲಿಗೆ ತೋರಿಸೋದು, ಇವ್ರಿಗೆ ತೊಂದರೆ ಅನ್ನೋದು, ಅವ್ರ ತೊಂದರೆ ಅನ್ನೋದು, ಇವೆಲ್ಲ ಮಾಡ್ತಾ ಇರ್ತೀವಿ. ಇದೆಲ್ಲನೂ ಮಹಾ ಅಪರಾಧವು. ಯಾಕಂದರೆ ಜಾತಕದಲ್ಲಿ ಮೊದಲು ಇಬ್ಬರಿಗೂ ಕುಂಡಲಿಯಲ್ಲಿ ಪುತ್ರ ಸ್ಥಾನದಲ್ಲಿ ಯಾವ ಗ್ರಹಗಳಿದೆ, ಇವರು ಮದುವೆ ಆದಮೇಲೆ ಅನ್ಯೋನ್ಯವಾಗಿರುತ್ತಾರೆ. 7ನೇ ಮನೆಯಲ್ಲಿ ಯಾರು ಇರ್ತಾರೆ, ಸಪ್ತಮ ಸ್ಥಾನ ಅಂದರೆ ಮಾಂಗಲ್ಯ ಸ್ಥಾನ. ಈ ಮಾಂಗಲ್ಯ ಸ್ಥಾನದಲ್ಲಿ ಯಾರಿರುತ್ತಾರೆ, ಇವ್ರ ಜೀವನ ಚೆನ್ನಾಗಿರುತ್ತದ, ಅವಾಗ ಕಿತ್ಲಾಡ್ತಾರ, ಬೇರೆ ಆಗುತ್ತಾರ, ಇವೆಲ್ಲವೂ ಆ ಕುಂಡಲಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಏನಿದೆಯೋ ಅದು ನಮಗೆ ಎಲ್ಲಿ ಗಾಯ, ಎಲ್ಲಿ ಔಷಧಿ ಹಾಕ್ತೀವಿ, ಅದೇ ತರಹ ಕುಂಡಲಿಯಲ್ಲೂ ಗ್ರಹಗಳಿರುತ್ತಾರೆ. ಆ ಕುಂಡಲಿ ಪ್ರಕಾರವಾಗಿ ಮದುವೆ ಮಾಡಿದರೆ ಅವರು ಕ್ಷೇಮದಿಂದ ಇರುತ್ತಾರೆ, ಯಾವ ತೊಂದರೆಗಳು ಬರುವುದಿಲ್ಲ. ಬ್ರಹ್ಮ ಬರೆದಿರೋ ಈ ಗೆರೆಗೆ ನಾವು ತಪ್ಪಿಸುವುದಕ್ಕಾಗೋದಿಲ್ಲ. ಆದರೆ ನಾವು ಮಾಡಬೇಕಾಗಿದ್ದ ಕರ್ತವ್ಯ ಇಷ್ಟೇ, ಏನೆಂದರೆ ನಾವು ಮೊದಲು ಕುಂಡಲಿಯನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾಗ ನಮಗೆ ಅದು ಹೊಂದಾಣಿಕೆ ಬಂದರೆ ಮತ್ತು ಆ 12 ಕೂಟಕಗಳನ್ನು ನೋಡಬೇಕು. ಯಾವ 12 ಕೂಟಕಗಳು? ವರ್ಣ, ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬರುತ್ತೆ, ಅದು ವರ್ಣದಲ್ಲಿ ನೋಡಬೇಕು. ವಶ್ಯ, ಯಾವ ಪ್ರಾಣಿಗಳು ಬರುತ್ತೆ, ಏಡಿ ಇವೆಲ್ಲ ಬರುತ್ತೆ ಇದರಲ್ಲಿ ವಶ್ಯದಲ್ಲಿ. ತಾರಾಕೂಟ, ಈ ನಕ್ಷತ್ರದಿಂದ ಅವರ ನಕ್ಷತ್ರವರಿಗೆ ತಾರಾಬಲ ನೋಡಬೇಕು, ಅವರ ನಕ್ಷತ್ರದಿಂದ ಇವರು ನಕ್ಷತ್ರವ್ರಿಗೆ ತಾರಾಬಲ ನೋಡಬೇಕು, ಆವಾಗ ಬರುತ್ತೆ. ಯೋನಿಕೂಟ, ಯಾವ ಪ್ರಾಣಿಗಳು ಬರುತ್ತೆ, ಯೋನಿ ಅಂದರೆ ಪ್ರಾಣಿಗಳು, ಯಾವ ಪ್ರಾಣಿಗಳು ಬರುತ್ತೆ, ಇವರಿಗೆ ಅಡ್ಜಸ್ಟ್ ಆಗುತ್ತಾ ಇಬ್ಬರಿಗೂ ಜಾತಕದಲ್ಲಿ ಆ ಯೋನಿಯಲ್ಲಿ, ಆ ಯೋನಿಕೂಟ ನೋಡಿ. ಆಮೇಲೆ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್, ಯಾರೇ ಬರಲಿ ಏನೇ ಆಗಲಿ ಅವರು ಅನ್ಯೋನ್ಯವಾಗಿ ಇರಬೇಕು ಅಂದರೆ ಗ್ರಹ ಮೈತ್ರಿ ತಪ್ಪದೇ ನೋಡಬೇಕು. ಗ್ರಹ ಮೈತ್ರಿಯಲ್ಲಿ ಇರೋದು ಜೀವನ. ಯಾಕಂದರೆ ಕಿತ್ಲಾಟಗಳು, ಗಲಾಟಗಳು, ಡೈವರ್ಸ್ಗಳು ಬರಬಾರದು ಅಂದರೆ ನಾವು ಮಾಡಬೇಕಾಗಿದ್ದು ಗ್ರಹ ಮೈತ್ರಿ. ಗ್ರಹ ಮೈತ್ರಿ ಯಾವ ಗ್ರಹದಿಂದ ಯಾವ ಗ್ರಹಕ್ಕೆ, ಯಾವ ರಾಶಿಯಿಂದ ಯಾವ ರಾಶಿಗೆ, ಯಾವ ನಕ್ಷತ್ರದಿಂದ ಯಾವ ನಕ್ಷತ್ರಕ್ಕೆ ಹೊಂದಾಣಿಕೆ ಇದೆಯಾ. ಶುಕ್ರನಿಗೆ ಈಗ ರವಿ ಶತ್ರು, ಸಿಂಹ ರಾಶಿಗೆ ತುಲಾ ರಾಶಿಯವರು ಮದುವೆ ಮಾಡ್ತಾರೆ, ಯಾವಾಗೂ ಕಿತ್ಲಾಟಗಳು, ಗಲಾಟೆಗಳು. ಅದೇ ಮೀನ ರಾಶಿಯವರಿಗೆ ವೃಶ್ಚಿಕ ರಾಶಿಗೂ ಮದುವೆ ಮಾಡ್ತಾರೆ, ಅನ್ಯೋನ್ಯ ಇರ್ತಾರೆ. ಯಾಕಂದರೆ ಗುರುವಿಗೂ ಕುಜನಿಗೂ ಮಿತ್ರತ್ವ. ಮೇಷರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಧನುಸ್ಸು ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಇವು ಒಂದು ಕೂಟ, ಇವರು ಮಿತ್ರತ್ವ. ವೃಷಭ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಇವರೊಂದು ಮಿತ್ರತ್ವ. ರಾಶಿಗಳಿಗೆ ಗ್ರಹ ಮೈತ್ರಿ ಅನ್ನುತ್ತಾರೆ. ಈ ರಾಶಿಗಳನ್ನು ನೋಡಿಕೊಂಡು ನಾವು ಸಾಲಾವಳಿ ಕೊಡಬೇಕು. ರಜ್ಜುಕೂಟ ಒಂದಿರುತ್ತದೆ ಇದರಲ್ಲಿ, ಅಂದರೆ ಏಕರಜ್ಜು ಬರಬಾರದು. ಯಾಕೆ ಏಕರಜ್ಜು ಬರಬಾರದು ಅಂದರೆ ಮಾಂಗಲ್ಯಕ್ಕೆ ತೊಂದರೆ ಬರೋದು. ಯಾವ ತರಹ ಏಕರಜ್ಜು ಅಂದರೆ ದೀರ್ಘ ಸುಮಂಗಲಿ, ದೀರ್ಘ ಆಯುಷ್ಮಾನ್ ಭವ ಅಂತ ಯಾಕೆ ಹೇಳ್ತೀವಿ ಅಂದರೆ ಈ ರಜ್ಜಿನಿಂದ ಅಲ್ಪಾಯುಷ ಆಗೋದು ರಜ್ಜು ಏಕರಜ್ಜು ಇದ್ದರೆ ಮಾತ್ರ. ಪೂರ್ಣ ಆಯುಷ್ ಇರಬೇಕಾದ್ರೆ ಬೇರೆ ಬೇರೆ ರಜ್ಜುಗಳಿದ್ದರೆ ಶುಭವು, ಏಕರಜ್ಜು ಇದ್ದರೆ ಅಶುಭವು. ಆದ್ದರಿಂದ ರಜ್ಜುಕೂಟವನ್ನು ನೀವು ನೋಡಬೇಕು. ನೋಡಿದಾಗ ಎಲ್ಲವೂ ಶುಭವೇ ನಡೆಯುತ್ತದೆ. ಗಣಕೂಟಕಗಳಲ್ಲಿ ರಾಕ್ಷಸಗಣ, ದೇವಗಣ, ಮಾನುಷಗಣ ಅಂದಿರುತ್ತೆ. ಆ ರಾಕ್ಷಸಗಣ, ಮಾನುಷಗಣ, ದೇವಗಣ ಇರುವಾಗ ಇಬ್ಬರಿಗೂ ಮಾನುಷಗಣ ಬಂದರೂ ಶುಭವು, ಇಬ್ಬರಿಗೂ ದೇವಗಣ ಬಂದರೂ ಶುಭವು, ಇಬ್ಬರಿಗೂ ಮಾನುಷಗಣ ಬಂದರೂ ಶುಭವು.
ಒಬ್ಬರಿಗೆ ರಾಕ್ಷಸ, ಒಬ್ಬರಿಗೆ ದೇವ, ಒಬ್ಬರಿಗೆ ದೇವ, ಒಬ್ಬರಿಗೆ ರಾಕ್ಷಸ, ಒಬ್ಬರಿಗೆ ಮನುಷ್ಯ, ರಾಕ್ಷಸ. ಈ ಥರ ಬಂದ್ಬಿಟ್ಟು ಬೇಡಪ್ಪ ನಮ್ಗೆ ರಾಕ್ಷಸ ಬಂದ್ಬಿಡ್ತಿದೆ, ಹುಡುಗಿ ನಮ್ಮನ್ನು ತಿಂದುಬಿಡ್ತಾಳೆ, ರಾಕ್ಷಸಿ ಆಗ್ಬಿಡ್ತಾಳೆ, ಇವೆಲ್ಲನೂ ಆಗುವುದಿಲ್ಲ. ಯಾಕೆಂದರೆ ರಾಕ್ಷಸ ಗಣದ ನಕ್ಷತ್ರದಲ್ಲಿ ಹುಟ್ಟಿರೋದು ರಾಕ್ಷಸ ಗಣ ಅಂತ ಹೇಳ್ತೇವೆ ಬಿಟ್ಟರೆ ಹುಡುಗಿ ರಾಕ್ಷಸ ಗಣವಾಗೋದಿಲ್ಲ. ಕುಂಡಲಿಯಲ್ಲಿ ಶುಭ ಗ್ರಹಗಳು ಇರುವುದರಿಂದ ಆ ರಾಕ್ಷಸ ಗಣದಲ್ಲಿ ರೂಪದಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಹುಡುಗನಿಗೂ ರಾಕ್ಷಸ ಗಣ ಇದ್ದಾಗ ಅವನು ರಾಕ್ಷಸನೂ ಆಗೋದಿಲ್ಲ. ಗಣಕೂಟಕಗಳು ಅಂದರೆ ಕುಂಡಲಿಯಲ್ಲಿ ಶುಭ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದರೆ ಇದ್ಯಾವುದೂ ಬರೋದಿಲ್ಲ. ಆಮೇಲೆ ಯೋನಿಕೂಟ ಅಂತೀವಿ. ಅಯ್ಯೋ ಹುಲಿ ಬಂದ್ಬಿಟ್ಟಿದೆಪ್ಪ, ಹಾವು ಬಂದ್ಬಿಟ್ಟಿದೆ, ಮುಂಗಿಸಿ ಬಂದ್ಬಿಟ್ಟಿದೆ, ಅದು ಈ ಥರ ಮಾಡಿಬಿಟ್ರೆ ನಮಗೆ ಹುಲಿ ಆಗ್ಬಿಡ್ತಾಳೆ, ಹಂಗಾಗ್ಬಿಡ್ತಾಳೆ ನಮ್ಮ ಮನೆಗೆ ಬಂದರೆ, ಇವು ಮಹಾ ತಪ್ಪು. ಇದು ಅವ್ಯವ್ಯ ಮರ್ಮಗಳು. ಈ ಮರ್ಮಗಳಿದ್ದಾಗ ನಾವು ಭಯಪಡೋಷ್ಟೇನೂ ಇಲ್ಲ, ಯಾವ ತೊಂದರೆಗಳು ಬರುವುದಿಲ್ಲ. ಇದು ಅವ್ರ ಜೀವನಕ್ಕೆ ಉಪಯೋಗವಾಗುವಂಥದ್ದನ್ನು ಮನುಷ್ಯ ಈ ರೂಪದಲ್ಲಿ ಇಟ್ಟಿದ್ದಾರೆ, ಪ್ರಾಣಿಗಳ ರೂಪದಲ್ಲಿ, ಮನುಷ್ಯರ ರೂಪದಲ್ಲಿ ಇಟ್ಟಿಲ್ಲ. ಕಾರಣವೇನೆಂದರೆ ಇದು ಸರ್ವ ಶ್ರೇಷ್ಠವಾದದ್ದು. ಪ್ರಾಣಿಗಳ ರೂಪದಲ್ಲಿ ಇಟ್ಟಿದರೆ ನಮಗೆ ಗೊತ್ತಾಗುವುದಿಲ್ಲ ಎಂದ್ಬಿಟ್ಟು ಪ್ರಾಣಿ ರೂಪದಲ್ಲಿ ಜ್ಯೋತಿಷರಿಗೆ ಮಾತ್ರ ಇದು ಇಳಾವರಿ ಗೊತ್ತಿರುತ್ತದೆ. ಆದ್ದರಿಂದ ಅವರು ಇದನ್ನು ನೋಡಿ ಈ ಥರ ಮಾಡಿಕೊಂಡ್ರೆ ಮಕ್ಕಳಾಗುವುದಕ್ಕೆ ತುಂಬ ಶ್ರೇಷ್ಠವಾದ್ದು ಯೋನಿಕೂಟ. ಅದರಿಂದಾನೇ ಪ್ರಾಣಿಗಳ ಮೇಲೆ ಇಟ್ಟಿರೋದು. ಬಿಟ್ಟರೆ ಅಯ್ಯೋ ಹುಲಿ ಬಂದ್ಬಿಟ್ಟು ನುಂಗುಬಿಡ್ತಾಳೆ, ಹಾವು ಬಂದ್ಬಿಟ್ಟದು ಕಾಟ ಆಗ್ಬಿಡ್ತದೆ, ಇವೆಲ್ಲನೂ ಬರುವುದೇ ಇಲ್ಲ. ಕಾರಣವೇನೆಂದರೆ ಇದು ಮರ್ಮಗಳು, ಮಕ್ಕಳಾಗೋದಕ್ಕೆ ಸೂಚನೆಗಳು ಮಾತ್ರ ಯೋನಿಕೂಟ ಅಂದರೆ. ಆದ್ದರಿಂದ ಆ ಯೋನಿಕೂಟವನ್ನು ಇಟ್ಟಿರುತ್ತಾರೆ. ಅದರಿಂದ ನೀವು ಯಾವ ತೊಂದರೆಗಳು ತೆಗೆದುಕೊಳ್ಳಬೇಡಿ, ಬಾಧೆ ಬೀಳಬೇಡಿ. ಈ ಥರ ಬಂದಿದೆ ಅಂದ್ಬಿಟ್ಟು ಈ ಥರ ಬಂದು ಬಾಧೆ ಬಿತ್ಕೊಂಡು ಮದುವೆಗಳು ಮಾಡದಿರಿದ್ರೆ ಎಲ್ಲವೂ ಸರಿಯಾಗಿ ಬರೋದಕ್ಕೆ ಕಷ್ಟ ಆಗುತ್ತೆ. ಅವಾಗ ಏನಪ್ಪ ಇವ್ರು ಯಾರೋ ಜ್ಯೋತಿಷಿ ಈ ಥರ ಎಲ್ಲ ಹೇಳ್ಬಿಟ್ರು, ಒಂದಂದ್ರೆ ಒಂದು ಬರ್ತಾಯಿಲ್ಲ, ನಾವು ಮದುವೆಗಳು ಮಾಡ್ಕೊಳ್ಳೋದೇ ಬೇಡವಾ ಅನ್ನೋದು ಬಂದುಬಿಡುತ್ತೆ ನಿಮಗೆ. ಆ ಥರ ಯೋಚನೆಗಳು ಮಾಡಬೇಡಿ. ಎಲ್ಲ ಕೂಟಗಳಲ್ಲೂ 8 ಕೂಟಗಳಲ್ಲಿ ನಮಗೆ 18ರ ಮೇಲೆ 30ರ ಮೇಲೆ ಬಂದರೆ ಶುಭವೇ. 20, 18ರ ಒಳಗೆ ಬಂದರೆ ತೊಂದರೆಗಳು. 17, 16, 15 ಇವೆಲ್ಲ ಆಗುವುದಿಲ್ಲ. ಆದ್ದರಿಂದ 18ರ ಮೇಲೆ ಬಂದರೆ ಎಲ್ಲ ಗ್ರಹಗಳು ಸರಿಸಮಾನವಾಗಿದ್ದರೆ ಕಲ್ಯಾಣವಾಗಬಹುದು. ನೀವು ಯಾವ ಸಂದೇಶಗಳು ಮಾಡಿಕೊಳ್ಳಬೇಡಿ. ಇದರಿಂದ ನಿಮ್ಗೆ ಒಳ್ಳೆಯದನ್ನೇ ಹೇಳಿರುತ್ತೇವೆ. ನಿಮ್ಗೆ ಅರ್ಥ ಇದ್ದರೆ ಅರ್ಥ ಮಾಡಿಕೊಂಡು ಮುಂದಿನ ಜೀವನ ನಡೆಸಿ, ಎಲ್ಲ ಶುಭವೇ ಜರುಗುತ್ತದೆ. ಆಮೇಲೆ ರಾಶಿಕೂಟ, ಈ ರಾಶಿಯಿಂದ ಆ ರಾಶಿಗೆ, ಆ ರಾಶಿಯಿಂದ ಈ ರಾಶಿಗೆ ದ್ವಿದ್ವಾದಶ, ನವಪಂಚಮಿ, ಷಡಾಕ್ಷರ ಇವು ಬರಬಾರದು. ಇವು ಬಂದರೆ ಕೂಡ ತೊಂದರೆಗಳು ಬರುತ್ತದೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಅಂತೀವಿ, ಅಂದರೆ ನಾಡಿಕೂಟ. ಈ ನಾಡಿಕೂಟದಲ್ಲಿ 0 ಬಂದರೆ, ಏಕನಾಡಿ ಬಂದರೆ ಮದುವೆಗಳು ಮಾಡಬಾರದು. ಯಾಕೆಂದರೆ ಮಕ್ಕಳಾಗುವುದಿಲ್ಲ. ಆದ್ದರಿಂದ ಈ 8 ಕೂಟಕಗಳನ್ನು ನೀವು ಸರಿಯಾಗಿ ಸಾಲಾವಳಿ ತೋರಿಸಿ ಮದುವೆಯನ್ನು ಮಾಡಿ ನಿಮ್ಮ ಮಕ್ಕಳ ಜೀವನ ಆನಂದಮಯವಾಗಿರುತ್ತದೆ. ನಿಮ್ಮ ಪೀಳಿಗೆಯು ಮುಂದಕ್ಕೆ ಸಾಗುತ್ತಾ ಹೋಗುತ್ತದೆ. ಇಲ್ಲದಿದ್ದರೆ ಜಾತಿ ಭೇದಗಳಿಲ್ಲದಿರ, ಮತ ಭೇದಗಳಿಲ್ಲದಿರ ಕಿತ್ಲಾಡಿಕೊಂಡು ಗಲಾಟೆ ಮಾಡಿಕೊಂಡು ಇನ್ನೊಂದು ಮದುವೆಗಳು ಮಾಡೋದು, ಇದು ಮಾಡೋದು, ಇದೇ ಜೀವನದಲ್ಲಿ ಮನೋಯತೆ ಬಂದು ನಾವು ಹಾರ್ಟ್ ಅಟ್ಯಾಕ್ಗಳು, ಬಾಧೆಗಳು, ಏನು ಸೂಸೈಡ್ ಮಾಡಿಕೊಳ್ಳೋದು ಇವೆಲ್ಲ ಬರುತ್ತದೆ. ನಮ್ಮ ಪೀಳಿಗೆ ಮಳೆಗಾಲದಲ್ಲಿ ರಾಗಿ ಹಾಕಿದರೆ ಹೆಂಗೆ ಬೆಳೆ ಬರುತ್ತೆ, ಒಂದು ಬೀಜ ಹಾಕಿದರೆ ಎಷ್ಟು ತೆನೆ ಬೀಳುತ್ತೆ, ಆ ಥರ ಮದುವೆ ಅಂದರೆ ನಾವು ಆಟ ಆಡುವ ಮದುವೆ ಅಲ್ಲ. ಮಳೆಗಾಲದಲ್ಲಿ ಬೆಳೆ ಆದಂಗೆ ಮದುವೆ ಕೂಡ ಒಳ್ಳೆಯ ನಕ್ಷತ್ರದಲ್ಲಿ, ಒಳ್ಳೆಯ ದಿನದಲ್ಲಿ, ಅಮೃತ ಗಳಿಗೆಯಲ್ಲಿ, ಮರಣ ಯೋಗಗಳಲ್ಲಿ ಮದುವೆ ಮಾಡಬಾರದು. ಮದುವೆ ಮಾಡುವಾಗ ಒಳ್ಳೆಯ ದಿವಸಗಳನ್ನು ನೋಡಬೇಕು. ಅಂತಹ ಒಳ್ಳೆಯ ದಿವಸಗಳು ಬುಧವಾರ, ಶುಕ್ರವಾರ, ಗುರುವಾರ ಬಹಳ ಶ್ರೇಷ್ಠವಾದದ್ದು. ಇದರಲ್ಲಿ ಮದುವೆ ಮಾಡಿದರೆ ಯಾವ ತೊಂದರೆಗಳು ಬರುವುದಿಲ್ಲ. ಮಧ್ಯಂತರ ಅಂದರೆ ಭಾನುವಾರ, ಸೋಮವಾರ ಮಧ್ಯಂತರ. ವರ್ಜಿತ ಅಂದರೆ ಮಂಗಳವಾರ, ಶನಿವಾರ ವರ್ಜಿತ. ಇದರಲ್ಲಿ ಕಲ್ಯಾಣಗಳು ಮಾಡಬಾರದು. ಬಹಳ ಶ್ರೇಷ್ಠ ಅಂದರೆ ಬುಧವಾರ, ಶುಕ್ರವಾರ, ಗುರುವಾರ ಬಹಳ ಶ್ರೇಷ್ಠವಾದದ್ದು. ಅದರಲ್ಲೂ ಅಮೃತ ಗಳಿಗೆ ಇರಬೇಕು. ಒಳ್ಳೆಯ ಲಗ್ನ, ಯಾವ ಲಗ್ನದಲ್ಲಿ ಯಾರ ನೀಡಬೇಕು, ಅತ್ತೆ ಎಲ್ಲಿರಬೇಕು, ಮಾವ ಎಲ್ಲಿರಬೇಕು, ಮಕ್ಕಳೆಲ್ಲಿರಬೇಕು, ಕುಟುಂಬ ಎಲ್ಲಿರಬೇಕು ಅನ್ನೋ ನೋಡಿ ಲಗ್ನವನ್ನು ಹಾಕಬೇಕು. ಆ ದಿನದ ದಶಾನಾಥ ಯಾರು, ಆ ದಿನದ ನಕ್ಷತ್ರ ದಶಾನಾಥರು ಯಾರನ್ನು ತಿಳಿದುಕೊಂಡು ಅವರನ್ನು ಶುಭ ಸ್ಥಾನದಲ್ಲಿ ಇಟ್ಟು ಮದುವೆ ಮಾಡಿದರೆ ಯಾವ ಆತಂಕಗಳು, ಯಾವ ತೊಂದರೆಗಳು, ಯಾವ ಬಾಧೆಗಳು ಬರದಿರ ಮುಂದಿನ ಜೀವ ಆನಂದಮಯವಾಗಿರುತ್ತದೆ. ಎಲ್ಲವೂ ಶುಭವಾಗುತ್ತದೆ. ಜೈ ಶ್ರೀರಾಮ್.